ಪ್ರವೇಶವಿಲ್ಲ. ಅಪ್ಪನ ವಿನಃ ಪ್ರಸವಿಸಕೂಡದು. ಅದಾಗುವುದು ಇಲ್ಲ. ಯಾವ್ದು ನೀನು ಹೇಳುವುದು ಯಾರಿಗೆ? ನೀನು ಹೇಳಿದ್ದಾಗುವುದು ಇಲ್ಲ ಅಂತ ಹೇಳಿ. ಯಾವ್ದಾಗುದಿಲ್ಲ? ಯಾವ್ದು ಅಪ್ಪನ ವಿನಃ ಪ್ರವೇಶವಿಲ್ಲ. ನಾ ಹೇಳ್ತೇನು? ನೀ ಹೇಳುತ್ತೇನು? ಅದೇ ಹೇಳಿದ್ದು. ಅಲ್ಲ, ತಪ್ಪಿತ್ತು. ಇದಂತ ಹೆಣವನ ಇದು? ಸತ್ಯ ಹೌದು. ಯಾವ್ದು ಹೌದು? ಅಲ್ಲ, ಮಾತಾಡಿದ್ಮೇಲೆ ಗೊತ್ತಾಯ್ತು ಜೀವ ಉಂಟು ಅಂತ. ಈಗಲೇ ಗೊತ್ತಾಯ್ತಲ್ಲ, ಗೊತ್ತಾದ್ಮೇಲೆ ಸರಿ ಮಾತಾಡ್ಬೋದಲ್ಲ ನೀನು? ಇಲ್ಲ ಅಂತಾದ್ರೆ ವಿಕಾರದ ಮುದ್ದೆ ಅಂದ್ರೆ ಕಣ್ಣೆಲ್ಲುಂಟು, ಮೂಗೆಲ್ಲುಂಟು, ಬಾಯೆಲ್ಲುಂಟು, ಒಂದಕ್ಕೊಂದು ಸಂಬಂಧವಿಲ್ಲ ನಿನಗೆ. ಮತ್ತೆ ಮಾತಾಡ. ಓಹೋ, ಯಾವ್ಯಾವ್ದು ಎಲ್ಲ ಉಂಟು ಅಂತ ನನಗೆ ಗೊತ್ತುಂಟು. ನಿನ್ಗೆ ಅನುಮಾನ ಉಂಟು ಅಂತ ಒಬ್ಬನೇ ಆ ಕಡೆ ಬಾ. ನನಗೆ ಅನುಮಾನವೂ ಇಲ್ಲ, ಅನಿವಾರ್ಯತೆ ಇಲ್ಲ. ಅದಲ್ಲ, ಇನ್ನೆಲ್ಲ ಕೇಳ್ತೇನೆ. ಹುಲಿ ಚಂದ ಕಾಣುವುದು ಯಾವಾಗ? ಯಾವಾಗ? ಒಂದೊಂದು ಪಟ್ಟೆ ಹೆಚ್ಚಾಯ್ತಾ, ಒಂದೊಂದು ಗೀಟ್ ಹೆಚ್ಚಾಯ್ತಾ ಚಂದ ಕಾಣ್ತ ಹೋಗುವುದು. ಅದು ಹುಲಿಗಾದಿ. ಇದು ನಮ್ಮ ಜಾತಿಯಲ್ಲೂ ಹಾಗೆ. ಏನು? ಒಂದೊಂದು ಗೀಟ್ ಹೆಚ್ಚಾಯ್ತಾ ಚಂದವೇ ನಮ್ಮ ಜಾತಿಯಲ್ಲಿ. ಈಗ ನನ್ನಷ್ಟು ಚಂದ ಯಾರು ಇಲ್ಲ, ಗೊತ್ತುಂಟಾ? ಏನ ಪ್ರಶ್ನಿಸುವುದು ಯಾಕ? ಇದು ಇದ್ಯಾವುದು ಉಪವನ? ಯಾರತ್ತು? ನಮ್ಮದ್ದು ಇದು. ನಿಮ್ಮದ್ದು? ನಾವು ನೆಟ್ಟಿ ಬೆಳೆಸಿ ಅಂತ ಉಪವನ. ಒಳ್ಳೆ ಬೆಳೆಸಿದ್ದೀರ. ನೀನು ನನ್ನಲ್ಲಿ ಒಂದು ಮಾತು ಕೇಳಬಹುದಿತ್ತು. ಬಂದವನೇ ನೇರವಾಗಿ ಹಣ್ಣನ್ನು ತಿನ್ನುವುದಕ್ಕೆ ಮುಂದಾಗ್ತಾ ಇದ್ದೀಯ. ಹೌದು, ಯಾಕೆ ಕೇಳು? ಯಾಕೆ ಹೇಳ? ನೀನ್ ಇಲ್ಲಿ ಇಲ್ಲಾಗಿ, ನೀನ್ ಇಲ್ಲಿ ಇದ್ದದ್ದೆಲ್ಲ ನನ್ನ ಇಷ್ಟ. ನಾನು ಎಲ್ಲೂ ಇರ್ತೇನೆ. ಉಪವನ ಅಂದ್ರೆ ಇಷ್ಟೇ ದೊಡ್ಡದಲ್ಲ ಅದು. ನೀ ಕಣ್ಣೋಡು, ಅಲ್ಲಿವರೆಗೂ ಕಣ್ಣಾಯಿಸು, ಅಲ್ಲಿವರೆಗೂ ಉಪವನ. ಹಿಂದೆ ನೋಡು, ಅಲ್ಲಿವರೆಗೂ ಉಪವನ. ಹಾಗಾಗಿ ಬರುವುದು ಸ್ವಲ್ಪ ತಡೆ ಆಯ್ತಪ್ಪ. ನೀವು ನೆಟ್ಟಿ ಬೆಳೆಸಿ ಉಪವನ ಅಲ್ಲ. ನಮ್ಗೆ ಯಾರು ತೊಂದ್ರೆ ಇಲ್ಲ. ಈಗ ನಾವು ನೆಟ್ಟದನ್ನೇ ತಿನ್ಬೇಕು ಅಂತ ಉಂಟಾ? ಇಲ್ಲಪ್ಪ, ಹೋಗಿ ಬರ್ತೇವೆ. ನಮ್ಗೆ ಇಷ್ಟ. ಕ್ರಯ ಕೊಟ್ಟು ಕ್ರಯ ಕೊಡ್ಬೇಕಿತ್ತು. ನಾನಿಲ್ಲಿ ಜನ ಇದ್ದೆ ಅಲ್ಲ. ನಿಂದು ಹಿಂದೆ ಎಷ್ಟು ಉಂಟು, ಮುಂದೆ ಎಷ್ಟು, ನಾನು ಲೆಕ್ಕಾಚಾರಕ್ಕೆ ಬಂದವ ಅಲ್ವಾ? ನೋಡು, ಪ್ರಕೃತಿದತ್ತವಾಗಿ ಬೆಳೆದಿರುವಂತ ಹಣ್ಣು. ಹಸಿವೆ ಆದ ಕಾರಣ ಎರಡು ಕೊಯ್ದು ತಿಂದಿದ್ದೇನೆ. ಅಧಿಕ ಪ್ರಸಂಗದ ಮಾತನ್ನ ಮರವನ್ನು ಉಳಿಸ್ತೇನೆ. ಮತ್ತೆಂತ? ಅದು ನಾವು ನೆಡದೆ ಮತ್ತೆ ಬೆಳಿಲಿಕ್ಕೆ ಆಗ್ತದ? ಅದು ಹಣ್ಣು ಬಿಡ್ಲಿಕ್ಕೆ ಆಗ್ತದ? ಪ್ರಕೃತಿ ಇಲ್ಲದೆ ನೀವು ಎಲ್ಲಿ ನೆಡುವುದಿಲ್ಲ. ಅಲ್ಲ, ನೆಡುವುದಲ್ಲ, ನಾವು ನೆಟ್ಟ ಮೇಲೆ ಪ್ರಕೃತಿ ಆದದ್ದು. ಅದೆಲ್ಲ ಬೇಡ. ನೀನು ಹೇಳಬೇಡ, ನೀನು ಜೋರಾಗುವುದಲ್ಲ. ನೋಡು, ನನ್ನ ಈ ಪವಿತ್ರವಾದ ಕಾಲನ್ನು ಹಿಡಿ. ಕ್ಷಮೆ ಉಂಟು ಮಗನೇ. ಈಗ ಪ್ರಾಣ ಬಿಡು ಅಂತಂದ್ರೆ ಬಿಡುತ್ತೇನೆ, ನಿನ್ನ ಕಾಲು ಹಿಡುವುದಿಲ್ಲ. ಬೇಡ ಬೇಡ, ಸುಮ್ಮನೆ ತಪ್ಪಾಯ್ತು ಅಂತ ಹೋಗ. ನೀನು ತಪ್ಪು ಮಾಡ್ಲೇ ಇಲ್ಲ. ಮಾಡ್ಲಿಲ್ವಾ? ಇಲ್ಲ, ಮಾಡಿದ್ದೆ ಎನ್ನುವುದಾಗಿ ಹೇಳ್ತಾ ಇದ್ದೇನೆ. ಬಂಡೆ ಬಿದ್ದಾಗ ಎಲ್ಲ ಒಣ ಮನೆ ಬರ. ಈಗ ಅರ್ಥ ಆಯ್ತು. ಕೂಗುವುದಕ್ಕೆ ಜನ ಆದಿತ್ತು, ಪೆಟ್ಟಿಗೆ ಆಗುವುದಿಲ್ಲ. ನೀ ಅಡ್ಡಿಲ್ಲ. ಎಂತ ಮಾಡಿದೆ ಈಗ? ಎಂತ ಮತ್ತೆ ಪುನಃ ಮಾಡಿ ತೋರಿಸುವುದಕ್ಕೆ ನಂಗೆ ಸಮಯ ಇಲ್ಲ. ಇಲ್ಲ. ಎಂತ ನೀ ತಪ್ಪು ಮಾಡಿದ್ದ? ನೀನು ನನ್ನ ಲೆಕ್ಕದಲ್ಲಿ ತಪ್ಪು ಮಾಡಿದ್ದು ಹೌದು. ಈಗ ಆ ವಿಷಯಕ್ಕಲ್ಲ, ಇಲ್ಲಿ ತಪ್ಪು ಮಾಡಿದ್ದೀಯ. ಏನ? ಹಾಗಲ್ಲ ಹುಡುಗ ನೀನು. ಹೌದು. ಒಂದ್ ಎರಡು ಹಣ್ಣು ತಿಂದು ನೀನು ಮರ್ಯಾದೆ ತಕೊಳ್ಳುವುದ? ನೀನು ಮತ್ತೆ ಉಪಾಯ ನಾನು ಹೇಳ್ತೇನೆ ಅಲ್ವಾ? ಅಲ್ಲೇ ಏನು ಕಾಣ್ತಾ ಉಂಟಲ್ಲ ಮರ, ಮರದ ಬುಡಕ್ಕೆ ಬಾಣ ಪ್ರಯೋಗ ಮಾಡು. ಮರ ಕೆಳಗಡೆ ಬೀಳ್ತದ, ನಿಂಗೆ ಎಷ್ಟು ಹಣ್ಣು ಬೇಕಾ ತಿನ್ನು. ಉಳ್ದನ್ನು ಕಟ್ಕೊಂಡು ಮನೆಗೆ ಹಾಕೊಂಡು ಇರುವುದು ಯಾಕೆ? ಇರು ರಕ್ಷಣೆಗೆ. ಬಂದವರಿಗೆಲ್ಲ ಹೀಗೆ ಹೇಳಿದ್ರೆ ನಿನ್ ಯಜಮಾನ್ರಿ ಹೇಗ್ ಬದುಕ್ತಾರೆ? ನಾವು ಮೆತ್ತಗಿದ್ದಲು ಒಂದ್ಸರಿ ಹೋಗುದು ನೋಡುದು, ಒಳ್ಳೇದಾಗ್ತದೆ ಅಂತ. ಆಗುದಿಲ್ಲ ಅಂದ್ರೆ ಅಲ್ಲಿಗೆ ಕೈ ಬಿಡು. ಗಟ್ಟಿ ಉಂಟ, ಮುಂದ್ ಬರುವುದಿಲ್ಲ. ನೋಡು, ನೀನು ಜಾಗೃತಿ ಆಗಿರ್ಬೇಕು. ನಿನಗೆಲ್ಲ ಹೆದರುವ ಮಗ ನಾನಲ್ಲ, ನೀನಲ್ಲ. ನಿನ್ ಒಡೆಯನೇ ಇದ್ರೆ ಹೆದರುವುದಿಲ್ಲ. ಇಷ್ಟು ಮಾಡಿದ್ದಾನಂತ ಹೇಳು. ಆಯ್ತಾ? ನಾನು ಒಳಗೆ ಹೋದ್ಮೇಲೆ ನನ್ನ ಬಗ್ಗೆ ಮಾತಾಡಿದ್ರೆ ನಾನು ಮೊಲ್ರ ವಿಷಯ ಯಾವಾಗೂ ಮಾತಾಡುದು. ನಾನು ಮೊಲ್ರ ಹಾಗೆ ನಾನು ಮಾತಾಡೋನೋ ಅಲ್ಲ ಅಂತ ಜಾಗ್ರತೆ ಮಾಡೋದಿಲ್ಲ. ಹುಡುಗ ಭಾರಿ ಜೋರ ಇದ್ದಾನೆ ಮಾರ್ರ. ಏನ್ ಮಾಡೋದು ಈಗ? ಹೇಗಾದ್ರೂ ಮಾಡಿ ನೀವು ಕಲಿಸ್ಲೇಬೇಕಲ್ಲ. ಕಲಿಸ್ಬೇಕಂತ ಆದ್ರೆ ನಾನು ಇದೇ ಮಾತಾಡಿದ್ ಸರಿ. ಏನ್ ಹೇಳ್ತೇನೆ? ಮರದ ಬುಡಕ್ಕೆ ಬಾಣ ಪ್ರಯೋಗ ಮಾಡು ಅಂತ ಹೇಳ್ತೇನೆ. ಯಾಕೆ ಹೇಳಿ? ನಮ್ಮ ಯಜಮಾನ್ರಿದ್ದಲ್ಲ ಒಬ್ಬ ಹುಡುಗ ಬಂದ, ಎರಡು ಹಣ್ಣು ತಿಂದ ಅಂತ ನಂಗೆ ಬೈಯುವುದಿಲ್ವ ಇವರು? ಎರಡು ಹಣ್ಣಲ್ವಾ, ತಿನ್ಕೊಂಡು ಹೋಗ್ಲಿ ಅಂತ. ಈ ಮರದ ಬುಡಕ್ಕೆ ಬಾಣ ಪ್ರಯೋಗ ಮಾಡಿದ್ದಾನೆ ಅಂತ ಅದು ನಮ್ಮ ಯಜಮಾನ್ರಿಗೆ ಸಿಟ್ಟು ಬರ್ತದೆ ಅಲ್ವಾ? ಇವನಿಗೆ ಹೇಗೆ ಕಲಿಸ್ಬೇಕು ಹಾಗೆ ಕಲಿಸ್ತಾರೆ. ಈ ವಿಷಯ ನನ್ನಲ್ಲಿ ಇಟ್ಕೊಳ್ಳುವುದಲ್ಲ, ಯಜಮಾನ್ರಿದ್ದಲ್ಲ ಹೋಗ್ತೇನೆ. ಯಾರು ನಿನಗ ಅಥವಾ ನಿನ್ನ ಅಪ್ಪನಿಗ? ಹೊಡಿಯ. ಹೌದೌದು. ಪಪ್ಪೆ ಆಗ್ತಾ ಇದ್ದೀಯಾ?
ಅಲ್ಲಿಂದಲೇ ಆಯ್ತಲ್ಲ. ಜಾಗ್ರತೆ ಮಾತಾಡು, ಆದಷ್ಟು ಸಾಕಾಗುವುದಿಲ್ಲ. ಅಯ್ಯಪ್ಪ ಕೇಳು ನೀ ಕಾಣ ಕುಲ ಚೀಲ ನೀ ಹೊಲಿದು ನಿನ್ನ ಅಪ್ಪ ಚೀಲ ಹೊಲಿತ ಕೆಟ್ಟ ಕೇಳು ಕಳಕುಲ ಶೀಲ ನೀ ಒಲಿದು ಓ ಕಟ್ಟದ ಗುಜ್ಜನೆ ಕರ್ಮ ಓ ಕಕ್ಕಚ ಕುಲ ಚಿಲಕನೆ ಓ ಹೆಪ್ಪಂಡಿ ತನಿಯನೆ ಓಂ ಸ್ವಾಮಿಯೇ ಅಯ್ಯಪ್ಪ ಈಗ ಹೋಗಿ ಬಂದ್ಯಾ ಅಲ್ಲಿಗೆ? ಅದೇ ಸ್ವಾಮಿಯೇ ಅದಲ್ಲ ಕಟೋತ್ ಖಜಾನೆ ಓ ಕಟ್ಟದ ಗುಜ್ಜನೆ ಹಿಡಿಂಬ ತನಯ ಓ ಕಕ್ಕಚ ಕುಲ ಚಿಲಕನೆ ರಕ್ಕಸ ಕುಲ ತಿಲಕ ಸ್ವಾಮಿಯೇ ಹೋಗ್ಬಾ ನನ್ನ ಬಾರಿ. ಅಯ್ಯಪ್ಪ ಎಲ್ಲಿದ್ದವನು ನೀನು? ಯಾಕೆ ಬೊಬ್ಬೆಯೋ? ನಾನು ಉಪವನದಲ್ಲಿದ್ದವ ಒಡೆಯ. ಇಷ್ಟು ವರ್ಷ ಉಪವನವನ್ನು ಕಾದ್ಕೊಂಡಿದ್ದೆ ನಾನು, ಪ್ರಾಮಾಣಿಕವಾಗಿ ನಿಷ್ಠಾವಂತನಾಗಿ. ಆ ಮಟ್ಟಿಗೆ ಪ್ರಶ್ನೆ ಇಲ್ಲ. ನೀವೇ ಹೇಳಿದ್ದಲ್ವೇ ಈ ಗರ್ಭಿಣಿ ಸ್ತ್ರೀಯರನ್ನು ನೋಡುವುದಕ್ಕೆ ಹೋಗುವಾಗ, ಗರ್ಭಿಣಿ ಸ್ತ್ರೀಯನ್ನು ನೋಡುವಾಗ, ರೋಗಿಗಳನ್ನ ನೋಡುವುದಕ್ಕೆ ಹೋಗುವಾಗ, ಸರಿ ಮಹಾರಾಜರನ್ನ ನೋಡುವುದಕ್ಕೆ ಹೋಗುವಾಗ ಆ ಬರಿಗೈಯಲ್ಲಿ ಹೋಗಬಾರದು ಅಲ್ವೇ? ಅಂದ್ರೆ ರಿಕ್ಷಾ ಹತ್ಕೊಂಡು ಹೋಗಬಾರದು. ಅದೇ ಹತ್ಕೊಂಡು ಬಂದ್ಯಾ? ಅದಲ್ಲ ಎಷ್ಟ್ ತೆಗೆದುಕೊಂಡ್ರು? ಅದಲ್ಲ ರಿಕ್ತ ಹಸ್ತ ಅಂದ್ರೆ ಬರಿಗೈಯಲ್ಲಿ ಹೋಗಬಾರದು. ಹೌದೌದು ಅಲ್ವಾ? ಅಂತ ನೀವು ಹೇಳಿದ್ರಿ. ಏನಾದ್ರೂ ಹಣ್ಣು ಇತ್ಯಾದಿಯನ್ನು ಪಡೆದೇ ನಾವು ಹೋಗಬೇಕು ಅಂತ ತರಬೇಕೆನ್ನುವಂತ ಆಸೆ ಇತ್ತು. ಇಂದು ಆ ಸ್ಥಾನಕ್ಕೆ ಬಂದೆ. ಹೌದಾ? ಬರಿಗೈಯಲ್ಲಿಯೇ ಬಂದೆಯಲ್ಲ. ಹೌದು ನೀನು ವನಪಾಲಕ, ಹೌದು ಒಡೆಯ. ಅಲ್ಲಿರಬೇಕಾದವ. ಬರಿಗೈಲಿ ಯಾಕೆ ಬಂದೆ? ಕಾರಣ ಉಂಟು ಒಡೆಯ. ಏನ್ ಮಾಡೋಣ ಹೇಳಿ? ಉಪವನದಲ್ಲಿ ನೆಟ್ಟಿ ಬೆಳೆಸಿದವ ನಾನೇ. ಹೌದು. ನೀವು ಕಣ್ಣಾರೆ ನೋಡ್ಬೇಕಿತ್ತು. ನೀವು ಕೆಲವು ಗೊಬ್ಬರ ಕೊಟ್ರಿ, ಆ ಗೊಬ್ಬರ ಎಲ್ಲ ಹಾಕಿ ಬೆಳೆಸಿದೆ. ಏನ್ ಮಾಡುವ, ಸ್ವಲ್ಪ ಕಡಿಮೆ ಬಿತ್ತು. ಕಡಿಮೆ ಬಿದ್ದ ತಕ್ಷಣ ನನ್ನ ಸ್ವಂತ ಗೊಬ್ಬರ ಹಾಕಿದೆ ನಾನು. ಅಂದ್ರು ನೀನು ತಯಾರಿ ಮಾಡದೆ ಗೊಬ್ಬರ ಅನ್ನುವುದಾಗಿ ನಮ್ಮ ಮನೆಯಲ್ಲಿ ಇದು ಗೊಬ್ಬರ ತಂದು ಹಾಕ್ತವ. ಆ ಮಟ್ಟಿಗೆ ನಿಷ್ಠಾವಂತನಿ ಅಲ್ವೇ? ಸರಿ. ಹಾಗಾಗಿ ಮರವನ್ನೆಲ್ಲ ಯಾರು ಕಡಿಬಾರದು ಎಂಬ ಕಾರಣಕ್ಕಾಗಿ ಸ್ವಲ್ಪ ಜಾಗ್ರತೆ ಮಾಡಿದೆ ಒಡೆಯ. ಜಾಗ್ರತೆ ಬೇಕು. ಹೌದೌದು. ಹೊಣೆಗಾರಿಕೆ ನಾನು ನಿನಗೆ ಕೊಟ್ಟವನಿದ್ದೆ. ಹೌದೌದು ಅಲ್ವಾ? ಮೊದಲು ಒಂದು ಪೊಲಕ ಹಾಕಿದೆ ನಾನು. ಪದಕ ಯಾವುದು? ಯಾವುದು? ಮರವನ್ನು ಯಾರು ಕಡಿಯಬಾರದು, ಹ, ಮರವನ್ನು ಕಡಿದವರು ಭಿಕ್ಷುಕರು ಅಂತ ಹಾಕಿದೆ. ಓ, ಆ ರೀತಿಯಲ್ಲಿ. ಹೌದೌದು. ಮುಂದೇನಾಯ್ತು? ಇದೆಲ್ಲ ಭಿಕ್ಷುಕರಿಗೆ ವಿಷಯ ಗೊತ್ತಾಯ್ತಾ ಇಲ್ವಾ? ಆ ಭಿಕ್ಷುಕರೇ ಬಂದು ಮರ ಕಡಿಯುವುದಕ್ಕೆ ಶುರು ಮಾಡಿದ್ರು. ಅಯ್ಯಯ್ಯ, ಇದಾಗ ಹೋಗುವುದಲ್ಲ ಅಂದೆ ಪೊಲಕ್ ತೀರ್ಸಾಕದೆ. ಅದನ್ನ ತಿರುಗಿಸಿ ಆಮೇಲೆ ಮರ ಅಂತ ಹೇಳಿದ್ರೆ ದೇವರು, ಮರವನ್ನು ಒಪ್ಪಿಕೋ ಅಂತ ಬರ್ದಾಕದೆ. ಈ ಪ್ರೇಮಿಗಳಿಗೆಲ್ಲ ವಿಷಯ ಗೊತ್ತಾಯ್ತಾ ಇಲ್ವಾ? ಮರದೊಡ್ಡಿಗೆ ಬರುವುದು ಎಲ್ಲ ಒಪ್ಕೊಳ್ಳುದು. ಎಲ್ಲಾ ಕಲಿಸ್ಕೊಟ್ಟ ಪಾಪಿನಿ. ಈಗ ಬರ್ತಾರೆ ಹಾಗಾಗ್ತದೆ ನನಗೆಂತ ಗೊತ್ತುಂಟು. ಮತ್ತೇನು ಬರ್ದು ಹಾಕಿದೆ ಆಮೇಲೆ? ಕೋಲ್ಕತ್ತಿ ಆಗದು ಬೀಸಾಡಿ ಬಿಟ್ಟೆ. ಅದು ಬೇಡವೇ ಬೇಡ ಅಂತ. ಸರಿ ಸರಿ. ಇವತ್ತೊಂದು ಘಟನೆ ನಡೆದೋಯ್ತು. ಏನಾಯ್ತು? ಉಪವನದಲ್ಲಿದ್ದಂತ ಸಂದರ್ಭ ಅಲ್ಲಿಗೆ ಚಿನ್ನ ಓರ್ವನು ಒಂದು ಹೆಣ್ಣನ್ನು ಕರಕೊಂಡು ಒಂದು ಹೆಣ್ಣನ್ನು
ಹೋದದ್ದೇನು? ಹೋ ಹೋ ಏನು ಎಂತ ಇದೆ ರಥ ಬಂತು ಅಂತ ಹೇಳ್ತೀಯಲ್ಲ, ಎಲ್ಲಿವರೆಗೂ ಬಂದಿತ್ತೀಗ ಅದೇ ಉಪವನದಲ್ಲಿ ರಥವಾ? ಚಿನ್ನನೋರ್ವ ಬಂದ. ಅಮಯಾರಮ ಇಬ್ಬರು ಬಂದ್ರು. ಚಿನ್ನ ಉಭಯರು ಮಕ್ಕಳಿದ್ದಾರ? ಹುಡುಗ ಸಣ್ಣವ, ಹ ಅವಳು ಪ್ರಾಯಕ್ಕೆ ಬಂದವಳು. ಹ ನೀವು ಅಂದಾಜ್ ಮಾಡಿ. ಹ. ಹಾ ಆಲೋಚಿಸಿ. ಹಾ ತಲೆಗೆ ಹಾಕೊಳ್ಳಿ. ಹ ಹ ಹ ಹ. ಬಂದ್ರು. ಹ. ಬಂದವ್ರು ತಡ ಮಾಡಲಿಲ್ಲ ಒಡೆಯ. ಹ. ಉಪವನ ಪ್ರವೇಶ ಮಾಡಿದ್ರು. ಏನು ಉಪವನ ಪ್ರವೇಶ ಮಾಡಿದ್ರು. ಬರ್ದು ಹಾಕಲಿಲ್ವೇನೋ ನೀನು? ಅದು ಬರ್ದು ಹಾಕಿದಲ್ಲಿ ತೆಗೆದಾಕಿದ್ದೆ ನಾನು. ಅಪ್ಪನ ವಿನಃ ಪ್ರವೇಶವಿಲ್ಲ ಅನ್ನುವುದಾ? ಒಂದು ಬದಿಗಿತ್ತು ಮಾರ್ರೆ. ನೋಡ್ಲಿಲ್ವಾ? ಅದು ಉಪವನ ಅಲ್ಲ ಅದೇ. ಹೌದಾ? ನೇರವಾಗಿ ಪ್ರವೇಶ ಮಾಡಿಬಿಟ್ಟು ಹೌದೌದು. ನೀ ಏನು ಮಾಡ್ತಿದ್ದೆ? ನಾನು ನೋಡ್ತಿದ್ದೆ. ಹ? ಹೋಗಿ ತಡಿಬಹುದಾಗಿತ್ತಲ್ಲ ನೀ. ಏನ್ ಮಾಡುದಪ್ಪ, ಹ. ಅವ್ರು ಅಲ್ಲಿ ಪ್ರವೇಶ ಮಾಡಿದ್ದಾರೆ. ಹ. ಅಲ್ಲಿ ತನಕ ನಡ್ಕೊಂಡು ಹೋದೆ ನಾನು. ಹ. ನಡ್ಕೊಂಡು ಹೋಗಿ ನೋಡ್ತೇನೆ, ಉಪವನ ಒಳಗೆ ಅವರಿದ್ದಾರೆ. ಹ. ಹೌದೌದು. ಆಮೇಲೆ ಇಬ್ರು ಅಲ್ಲೇ ಇದ್ದಾರೆ. ಅಲ್ಲ ಇದ್ದಾರೆ. ಹೌದೌದು. ಹ, ನೀ ಅಲ್ಲಿಗೆ ಹೋದೆ. ಹೌದೌದು. ಹೋಗಿ ಮಾತಾಡ್ಸಬೇಕಿತ್ತು. ಮಾತಾಡ್ದೆ. ತಡಿಬೇಕಿತ್ತು. ತಡೆದೆ. ಹ. ನೋಡು, ನೀವು ಮಾಡಿದ ತಪ್ಪು ಹ್ಮ್. ಸರ್ವತ ಅಪರಾಧ ಹ. ಅಂತ ಹೇಳ್ತೆ. ಹ. ಹೇಳಿದ್ದೆ ತರ. ಹ. ಅದು ನನ್ನ ಇಷ್ಟ ಮಾರ್ಯ. ಎಲ್ಲ ಹೌದು, ಹ ಹ ನನ್ನ ಇಷ್ಟ. ನನಗೂ ಹೊಟ್ಟೆ ಹಸಿವೆ ಆಗ್ತಾ ಉಂಟು, ನಾನು ತಿಂದೆ. ಹ. ನೋಡು, ತಿಂದಿತ್ತಪ್ಪಲ್ಲ. ಹ. ಒಂದು ಮಾತು ಸೌಜನ್ಯ ಕೇಳ್ಬೋದು. ಹೌದೌದು, ಸಂಸ್ಕಾರವಂತರ ಲಕ್ಷಣ. ಅದು ತಪ್ಪು ನಿಂದು ಅಂತ ಹೇಳಿದೆ. ಹ. ಆಮೇಲೆ ಏನಿಲ್ಲ, ಹ. ನನ್ನ ಇಷ್ಟ ಬಂದಾಗ ನಾನು ತಿನ್ನೋವ. ಹ. ನೀ ಯಾವನ ಕೇಳಲಿಕ್ಕೆ? ಹ. ನೀ ಯಾವನಿನ ಹೇಳ್ತೀಯ? ಯಾವನಿನ ಕೇಳಲಿಕ್ಕೆ ಫೀಲ್ ಆಗ್ತೆ. ಪಾಪಿ. ಅಲ್ಲ, ಯಾರಿಗೆ ಹೇಳ್ದ ನೀನು? ಇದು ಇಲ್ಲ, ಅಭಿನವ ಅಭಿನವ. ಭೀನವ. ಹಾ ಹಾ ಅವ ಹೇಳಿದ್ದು ಅಲ್ವಾ? ಹೌದಾ? ಅಲ್ಲಿಗೆ ನೀ ಏನ್ ಮಾಡ್ತಿದ್ದೆ? ನಾನ್ ನೋಡ್ತಿದ್ದೆ. ಥೋ, ಏನಾದ್ರೂ ಹೇಳ್ಬಹುದಿತ್ತಲ್ಲ. ಏನಾದ್ರು ಹೇಳಿದ್ರೆ ಮಾತು ಅಂತ ಆಗ್ತದೆ. ಅದು ಏನ್ ಹೇಳ್ದೆ ಹಾಗಿದ್ರೆ? ಏನ್ ಹೇಳ್ಬೇಕು ಅದನ್ನ ಹೇಳಿದೆ. ಸರಿ ಸರಿ. ಏಯ್! ನನ್ನ ಕಥ ಬಿಡು. ನಮ್ಮ ಯಜಮಾನ್ರಿಗೆ ಗೊತ್ತಾಯ್ತು ಅಂತ ಆದ್ರೆ ಹ. ಮಗನ ನಿನ್ನನ್ನು ಹುಟ್ಲಿಸ್ಲಿಲ್ಲ ಅನ್ಸ್ತಾರೆ. ಒಳ್ಳೆ ಮಾತಾಡಿದ್ದೀಯ ನೀ. ನಾನು ನಿಮ್ಮ ಜನ ಅಲ್ವಾ? ಅಂದ್ರೆ ಏ. ನಿಮ್ಮಂತ ತಿನ್ಕೊಂಡಿದ್ದವ ನಾನು. ನಿನ್ನ ರಕ್ಕಸನ ನೀನು. ಅದಲ್ಲ ತಿನ್ನುವ ರಕ್ಕಸನ ನೀನು. ಅದಲ್ಲ ನಿಮ್ಮ. ನಾನು ಕೊಟ್ಟ ಅನ್ನವನ್ನ ತಿಂದು ಬದುಕಿದವನು ನೀನು. ಹಾ ಬಿಡ್ಲಿ ಕೊಟ್ವ. ಆ ನಿಷ್ಠೆ ಇರ್ಬೇಕು. ಹೌದೌದೌದೌದು. ಆಮೇಲಿಲ್ಲ, ಹ. ಚಟಾಪಟಿ ಮಾತು ನಿಂತು ಹೋಯ್ತು. ಮಾತು ಇಬ್ಬರದು ಮಾತು ಇಲ್ಲ, ಅಷ್ಟೊತ್ತಿಗೆ ಮಾತು ನಿಂತು ಹೋಯ್ತು. ಮಾತು ನಿಂತು ಹೋಯ್ತು. ಹೌದೌದು. ಆ ಬಳಿಕ ಪೆಟ್ಟಿಗೆ ಶುರು ಆಯ್ತು. ಪೆಟ್ಟಿಗೆ ಪೆಟ್ಟು ಅಂದ್ರೆ ಕ್ರಯ ಎಷ್ಟು ನಾವು ಕೇಳುವಂತವರೇ. ಆ ಜಾತಿಯವರು ನಾವು ಅಲ್ವೇ? ಹೌದೌದು. ಆಮೇಲೆ ಅಯ್ಯಯ್ಯೋ, ಕೊಟಾವ ನನಗೊಂದ ಕೊಟಾವ ಒಂದ ನನಗೆ. ನೀನಗ್ ಒಂದು ಕೊಟ್ಟ. ಹಾ, ನೀ ಏನ್ ಮಾಡ್ದ? ಬಿಟ್ಟೆ ನಾವು ಒಂದ ಅವಂಗೆ. ಒಳ್ಳೆ ಕೆಲಸ ಮಾಡಿದ್ದೀಯ. ಹೌದೌದು. ಆಮೇಲೆ ಆಮೇಲೆ ನೋಡ್ಬೇಕಿತ್ತು. ಹ. ಅವ ಪ್ರಾರಂಭದವನು 30 ಕೊಟ್ಟ. ಹ. ನಾನ್ ತಡ ಮಾಡ್ಲಿಲ್ಲ, ಅವ್ರು 30 ಕೊಟ್ಟೆ. ನಿನಗೆ 30 ಕೊಟ್ರು ಏನೂ ಆಗಲಿಲ್ಲ. ನಾನು 60 ಕೊಟ್ಟೆ. ಅವಾಗ ಭವಿಷ್ಯ ಏನೂ ಆಗಿರ್ಬೇಕು. ಏನೂ ಆಗ್ಲಿಲ್ಲ. ಹ. ಮತ್ತೆ ತಿರುಗಿ ನನಗೆ 90 ಕೊಟ್ಟವ. ಅಲ್ಲಿಗೆ ನಿನಗೆ ಸರಿ ಆಯ್ತು. ಯಾರಿಗೆ? ನಿನಗೆ ನಿಮ್ಮ ಒಟ್ಟಿಗಿರವ. ನಾ 90 ಜನ ಅಂತ ಮಾತಾಡ್ತೀನಿ. ಅದೆಲ್ಲ ದೊಡ್ಡದಾಗಿದೆ. ಕನಿಷ್ಠ ಮಾಡ್ಬೇಡ ನೀವು. ಎಂತ ನನ್ನ ಇಷ್ಟು ಕನಿಷ್ಠ ಮಾಡುವುದು? ಅಂದ್ರೆ ಆಮೇಲೆ ಹಾ ಹಾ ಹಾ. ಅಲ್ಲಿಗೆ 120 ಆಯ್ತಾ? ಅಲ್ಲ, ನೇರವಾಗಿ 180 ಕೊಂಡ್ಬಿಡ್ತು. ಅಲ್ಲಿಗೆ ನಿನ್ನ ಕಥೆ ಮುಗಿದು ಹೋಯ್ತು. ಎಂತ ಅಂತ ತಿಳ್ಕೊಂಡ್ರಿ ನೀವು? ಮತ್ತೆ 180ಗೆ ಮುಗಲಿಕ್ಕೆ ಎಂತ ಬಿಡ್ಲಿಲ್ಲ. ಹೌದು. ಬೆಳಗಿಂದ ಸಾಯಂಕಾಲದವರೆಗೂ ಕೊಟ್ಟರು ಪಡೆಯುವ ಯೋಗ್ಯತಾವಂತ ನೀನಿದ್ದಿ. ನಿಮ್ಮ ಒಟ್ಟಿಗಿದ್ದ ಮೇಲೆ ಹಾಗೆ ಮಾಡ್ಲೇಬೇಕು. ನಮ್ಮ ಸುದ್ದಿ ಬೇಡವಾ? ಪ್ರತ್ಯೇಕ ನಿಮ್ದು. ಅದ್ರ ಮೇಲೆ 180 ಮೇಲೆ 90. ಅವ್ರಿಗೆ ನಿಲ್ಸ್ತೇ ನಾನು. ಅಲ್ಲ, ಅನಿವಾರ್ಯ ನಿಲ್ಲಿಸಲೇಬೇಕು. ಮತ್ತೆ ಸರಿಯಾಗುದಿಲ್ಲ ಅಲ್ವಾ? ಈಗ ಅವನಿಗೆ ನೀ ಕೊಟ್ಟೆ, ನಿನಗ ಅವ ಕೊಟ್ಟ. ಅವ ನಿನಗೆ ಏನು ಕೊಟ್ಟ? ನೀ ಏನು ಅವನಿಗೆ ಕೊಟ್ಟೆ? ಅವ ನನಗೆ ಕೊಟ್ಟಿದ್ದು ಪೆಟ್ಟು ಪೆಟ್ಟು. ನೀನು ನಾನು ಕೊಟ್ಟಿದ್ದು ಪಪ್ಪೆ ಪಪ್ಪೆ. ಪಾಲಕ ಪೆಟ್ಟು ಕೊಟ್ಟನೆ ಬಂದ ಹುಡುಗ ಎಲ್ಲಿದ್ದಾನೆ? ಇನ್ನೆಂದೋ
ಎನ್ನೆ ಸೊಗೆಗೆ ತಾಳುವೆ ಇನ್ನೆಂತೋ ಅಸುಳೆ ಈ ಶಶಿಮುಖಿ ಜೊತೆಯಲ್ಲಿ ಎಸೆವ ಅರಣ್ಯವು ತರವಲ್ಲ ಏ ಪಸುಳೆ ಈ ಶಶಿಮುಖಿ ಜೊತೆಯಲ್ಲಿ ಶಶಿಮುಖಿ 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 ಅವಳೆ ಈ ಶಶಿಮುಖಿ ಜೊತೆಯಲ್ಲಿ ಎಸೆವ ಅರಣ್ಯವು ತರವಲ್ಲ ಎಸೆವ ಅರಣ್ಯವು ತರವಲ್ಲ ಹಸುವವನಾಗಿ ನೋಡಲು ಎನ್ನಿಸುವುದಕ್ಕೆ ಬರುವೆ. ಕಳ್ಳನೇನೋ ಕಳ್ಳನೇನೋ ಹೋದರೆ ಒಳ್ಳೆಯದಾಗಿದೆ